ಮೇಡಮ್ ಹೇಳಿ ಮೇಡಮ್, ಈಗ 18 ಗೋಲ್ಡ್ ಮೆಡಲ್ ಮತ್ತೆ 4 ಕ್ಯಾಶ್ ಪ್ರೈಸ್ ಪಡ್ಕೊಂಡಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ? ಸರ್ ತುಂಬ ಖುಷಿ ಆಗ್ತಿದೆ. ಖುಷಿ ಅನ್ನೋದಕ್ಕಿಂತ ಇದು ನಮ್ಮ ಅಪ್ಪನ ಕನಸು. ಸೊ ನಮ್ಮಪ್ಪ ನನ್ನ ಜೊತೆ ಇಲ್ಲ ಇವತ್ತು. ಅಪ್ಪ ತೀರೋಗಿ 4 ವರ್ಷ ಆಯಿತು. ಸೊ ಅಪ್ಪ ಯಾವಾಗ ಒಂದ್ಸತಿ ಅಮ್ಮನ ಜೊತೆ ವೆಡ್ಡಿಂಗ್ ಆ್ಯನಿವರ್ಸರಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲೇ ಹೋಗ್ತಾ, ಅವಾಗ ನಾನು BSc ಫಸ್ಟ್ ಸೆಮ್ ಇದೆ ಸರ್ ಅಪ್ಪ ತೀರೋದಾಗ. ಅಪ್ಪ ಹಾರ್ಟ್ ಅಟ್ಯಾಕಿಂದ ತೀರೋದ್ರು. ಸೊ ಅಪ್ಪ ಈ ಕಡೆ ಹೋಗ್ಬೇಕಾದ್ರೆ ಅಮ್ಮನ ಹತ್ರ ಹೇಳಿದ್ರಂತೆ, ನಿನ್ನ ಮಗಳು ಇಲ್ಲೇ ಕಡೆ ಸನ್ಮಾನ ಮಾಡೋದು ಅಂತ. ಅಪ್ಪಂಗೆ ಅವಾಗ ನಾನು MSc ಮಾಡ್ತೀನಿ ಐಡಿಯಾ ಕೂಡ ಇರಲಿಲ್ಲ. ಅವ್ರ ಬಾಯಲ್ಲಿ ಬಂದಿದ್ದು ಒಂದು ಮಾತು, ನನ್ನ ಜೊತೆ ಇಲ್ಲದೇ ಇರಲಿ, ಅದನ್ನಾದ್ರೂ ನನ್ಸು ಮಾಡೋಣ, ಅದೊಂದು ನನ್ನ ಜವಾಬ್ದಾರಿನ ತೊಗೊಂಡು ಓದಿದೆ, ಇವತ್ತು ಮಾಡಿದ್ದೀನಿ ಸರ್. ತೃಪ್ತಿ ಇದೆ ಸರ್, ತೃಪ್ತಿ ಇದೆ ಸರ್. ಪ್ರಿಪೇರ್ ಅಂತೇನಿಲ್ಲ, ಶ್ರದ್ಧೆಯಿಂದ ಪಾಠ ಕೇಳ್ತಿದ್ದೆ ಕ್ಲಾಸಲ್ಲಿ ಸರ್. ನಾನು ಯೂಶಲಿ ನಂದು ಓದೋದು ಹೇಗಿರುತ್ತೆ ಅಂತ, ನಾನು ರಾತ್ರಿ ಓದ್ತಿರ್ಲಿಲ್ಲ. ರಾತ್ರಿ ಒಂದು 7 ಗಂಟೆ 8 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಿದ್ದೆ. ನಾನು ಬೆಳಗ್ಗೆ ಓದೋಳು. ಬೆಳಗ್ಗೆ 1:30 2 ಗಂಟೆಗೆ ಇದ್ರೆ ಕರೆಕ್ಟಾಗಿ ಕೂತ್ಕೋತಿದ್ದೆ. ಏನು ಡಿಸ್ಟ್ರಾಕ್ಷನ್ಸ್ ನಿಮ್ಗೆ ಅಲ್ವಾ ಸರ್, ಪೀಸ್ ಆಗಿರುತ್ತೆ, ಏನು ಗಲಾಟೆ ಏನು ಇರಲ್ಲ. ನಮ್ಮ ಮನೇಲಿ ಕೂಡ ಅಷ್ಟೇ ಒಂದು 10 ನಿಮಿಷ ಬ್ರೇಕ್ ತಗೋತಿದ್ದೆ ಹೊರತು ಬೆಳಗ್ಗೆ ಒಂದು ಸ್ಟ್ರೆಚಲ್ಲಿ ಓದ್ತಿದ್ದೆ ಸರ್ ನಾನು. ಮತ್ತೆ ನಾನು ನಂದೇ ನೋಟ್ಸ್ ರೆಫರ್ ಮಾಡ್ಕೋತಿದ್ದೆ, ನಾನೇ ಮಾಡ್ಕೋತಿದ್ದೆ, ಲೈಬ್ರರಿ ಕೂತ್ಕೋತಿದ್ದೆ. ಲೈಬ್ರರಿಲಂತೂ ನಾನು ಯಾರು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ, ಎಲ್ರಿಗೂ ಗೊತ್ತು ನಾನು. ಸೊ ಲೈಬ್ರರಿಲಿ ನಾನು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ನನ್ನ ಕಲಿಕೆ ಹಾಗಿತ್ತು ಸರ್. ಆಕ್ಚುಲಿ ನಾನು ಇಲ್ಲಿ ಇದೀನಿ ಅಂತಂದ್ರೆ ನಾನು ಎಲ್ಲ MSc ಲೆಕ್ಚರರ್ಸ್ ಕಾರಣ ಸರ್. ಯಾಕೆಂದ್ರೆ ಅದಕ್ಕೆ ನಾನು ಅಲ್ಲಿ ಒಬ್ರು ನಮ್ಮ ರೇವಣ ಸಿದ್ದಪ್ಪ ಸರ್ ನನ್ನ ಕಾಲ್ ಕೂಡ ಬಿದ್ದೆ. ಯಾಕೆಂದ್ರೆ ನಾನು ಫಸ್ಟ್ ಅಡ್ಮಿಷನ್ ಮಾಡಿದವ್ರೆ ಅವರು. ಸೊ ನಾನು ಇಲ್ಲಿ ಬರಬೇಕಾದ್ರೆ, ಯಾಕೆಂದ್ರೆ ನನಗೆ MSc ಕೆಮಿಸ್ಟ್ರಿ ಮಾಸ್ಟರ್ ಗಂಗೋತಿಲ್ಲ ಸರ್ ಮಾಡಿದ್ದು. ಅಲ್ಲಿ ನನಗೆ ಬರೀ ಕೆಮಿಸ್ಟ್ರಿ ಹೇಳ್ಕೊಡ್ಲಿಲ್ಲ. ಬಂದಾಗ ಫಸ್ಟ್ ನನ್ನ ಏನು ಮಾಡ್ತಿದ್ಯಪ್ಪ, ಅಪ್ಪ ಏನು ಮಾಡ್ತಾರೆ, ಅಮ್ಮ ಏನು ಮಾಡ್ತಾರೆ, ನಂಗೊಂದು ಮಾರಲ್ ಸಪೋರ್ಟ್ ಕೊಟ್ಟರು ಸರ್. ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ, ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ಅವ್ರು ಕಲಿಸಿದ ವಿದ್ಯೆನೇ. ಸೊ ವಿದ್ಯೆಗಿಂತ ಜಾಸ್ತಿ ನಾನು ಇಷ್ಟು ಮಟ್ಟಿಗೆ ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ವ್ಯಕ್ತಿತ್ವನೂ ಇದೆ ಸರ್ ಅದರಲ್ಲಿ. ಅದಕ್ಕೆಲ್ಲ ನನಗೆ ನನ್ನ ಟೀಚರ್ಸೇ ಕಾರಣ. ನೆಕ್ಸ್ಟ್ ಅಂದ್ರೆ ಸರ್ ನನ್ನ KCET ಎಕ್ಸಾಮ್ ಕ್ಲಿಯರ್ ಆಯಿತು ಈ ವರ್ಷ. ಸೊ 156 ಕರ್ನಾಟಕ ರ್ಯಾಂಕಲ್ಲಿ ನಂದು ಕ್ಲಿಯರ್ ಆಗಿದೆ. ಸೊ ಅದ್ರ ಜೊತೆಗೆ ನನಗೆ ಅದೇ ಸರ್ PhD ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮನೇಲಿ ಆ್ಯಕ್ಚುಲಿ ನಿನಗೆ ಬೋಲ್ಡ್ ಇದೆಯಾ, ಪರ್ಸ್ನಾಲಿಟಿ ಇದೆ, ಸ್ಪೋರ್ಟ್ಸಲ್ಲಿ ಇದೆಯಾ, IAS ಮಾಡು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನೋಡೋಣ ಸರ್. ಬಟ್ ನನ್ನ ಪ್ಯಾಷನ್ ಬಂದು ಕೆಮಿಸ್ಟ್ರಿ PhD ಮಾಡಿ ಒಂದು ಪ್ರೊಫೆಸರ್ ಆಗಬೇಕು ಅನ್ನೋದು ನನ್ನ ಕನಸು. ಸೊ ನೋಡೋಣ ಸರ್ ಹೇಗಾಗುತ್ತೆ ಸರ್. ನಾನು ಸರ್ ಗೌರ್ಮೆಂಟ್ ಅಂತಂದರೆ ಸರ್ ನಾನು IAS ಆಗ್ತೀನಿ ಸರ್, IASಗೆ ಆಗ್ತೀನಿ. ಸೊ ಮನೆಯಲ್ಲಿ ಮಾಡುವಾಗ ಅಂತ ಹೇಳಿದ್ರು, ನಾನು ನಂದು ಓದ್ ಮುಗಿಸ್ಕೊತೀನಿ, ಒಂದು ಆಪ್ಷನ್ ಆಗಿ ಇಟ್ಕೊತೀನಿ, ನಾನು ಬಿಡಲ್ಲ, ನನ್ನ ತಯಾರಿ ನಾನು ಶುರು ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ನೋಡೋಣ ಸರ್, ದೇವ್ರ ಕೃಪೆ ಹೇಗಾಗುತ್ತೆ ಹಾಗಾಗಿ. ಈ ಕ್ಷಣಕ್ಕೆ ಯಾರು ನೆನಪು ಮಾಡ್ಕೊತೀರಾ ಸರ್? ಅಪ್ಪ. ನನ್ನ ಹೆಸರು ಕಾವ್ಯ C ಅಂತ. ನನಗೆ ಗೋಲ್ಡ್ ಮೆಡಲು ಕನ್ನಡ MAಲಿ 11 ಗೋಲ್ಡ್ ಮೆಡಲ್ ಬಂದಿದೆ, 5 ಕ್ಯಾಶ್ ಪ್ರೈಸ್ ಬಂದಿದೆ. ನಮ್ಮೂರು ಕುಣಿಗಲು ಅಂತ, HD ಕೋಟೆ ತಾಲೂಕು. ನನ್ನ ತಂದೆ ಚಿಕ್ಕನಾಯಕ ಅಂತ, ನನ್ನ ತಾಯಿ ದೇವಲಮ್ಮ. ನನಗೆ ಬೆಂಬಲವಾಗಿ ನಿಂತಿದ್ದಂಥವ್ರು ನನ್ನ ಫ್ಯಾಮಿಲಿ, ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ ಸೋಮೇಶ್ ಅಂತ, ನನ್ನ ಅಕ್ಕ ಸೌಭಾಗ್ಯ ಅಂತ. ಇವ್ರ ಪಾತ್ರ ಇದ್ರಲ್ಲಿ ತುಂಬಾ ಇದೆ. ಅದು ಬಿಟ್ಟರೆ ನಾನು ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಂದರ್ಭದಲ್ಲಿ ನಾನು 1ನೇ ತರಗತಿಯಿಂದ ಇಲ್ಲಿ ತನಕ ಪಾಠ ಮಾಡಿದಂಥ ನನ್ನ ಗುರುವೃಂದಕ್ಕೆಲ್ಲರಿಗೂ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರ್ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬರುತ್ತೆ ಅಂತ. ತುಂಬ ಖುಷಿ ಆಗ್ತಿದೆ ಸರ್. ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ಅನ್ನೋದ್ರ ಖುಷಿಗಿಂತ ನನ್ನ ತಂದೆ ತಾಯಿ ಅಂದರೆ ಜಾಸ್ತಿ ಸ್ಕೂಲ್ ಕಾಲೇಜ್ಗಳಿಗೆ ಬರ್ತಾ ಇರಲಿಲ್ಲ ಅವರು. ಇವತ್ತಿನ ದಿನ ಬಂದಿದ್ದಾರೆ. ಈ ಖುಷಿನ ಅವ್ರು ನೋಡ್ತಿದ್ದಾರೆ. ಅವ್ರ ಕಣ್ಣಲ್ಲಿ ಆಗ್ತಿರೋಂಥ ಖುಷಿ ನೋಡಿ ನನಗೆ ಇನ್ನೂ ತುಂಬ ಖುಷಿ ಆಗ್ತಿದೆ ಸರ್. ಹಾಂ ಸರ್, ನಮ್ಮದು HD ಕೋಟೆ ತಾಲೂಕಲ್ಲಿ ಕುಣಿಗಲ್ ಅಂತ ಪುಟ್ಟು ಗ್ರಾಮ ಸರ್. ಅದು ಅಲ್ಲಿಂದ ಬಂದಿರೋದು ಸರ್. ಇಲ್ಲೇ ಹಾಸ್ಟೆಲ್ PGಯಲ್ಲಿ ಇದ್ಕೊಂಡು ಓದ್ತಿದ್ದೆ. ಮಾನಸ ಗಂಗೋತ್ರಿ ಇಲ್ಲಿ PGಯಲ್ಲಿ ಇದ್ಕೊಂಡು ಓದ್ಕೋತಿದ್ದೆ ಸರ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಹಾಸ್ಟೆಲ್ ಇದ್ಕೊಂಡು. ಹಾಂ ಸರ್, ಆ ಕಡೆ ಎಲ್ಲ ಕಡಿಮೆನೆ, ಮಕ್ಕಳನ್ನ ಜಾಸ್ತಿ ಓದಿಸಲ್ಲ ಸರ್. ಹಾಂ, ಕಡಿಮೆನೆ ಸರ್. ಅಂದರೆ ಹಳ್ಳಿ ಕಡೆ ಸ್ವಲ್ಪ ಭಯ ಪಡ್ತಾರೆ ಮಕ್ಕಳನ್ನ, ಸಿಟಿ ಕಡೆ ಹಿಂಗೆಲ್ಲ ಕಳಿಸಿ ಓದಿಸೋಕೆ ಭಯ ಪಡ್ತಾರೆ. ಅಂದರೆ ಮಕ್ಕಳ ಮೇಲೆ ತಂದೆ ತಾಯಿ ನಂಬಿಕೆ ಇಟ್ಟು ಕಳಿಸ್ಬೇಕು. ಆ ನಂಬಿಕೆನ ಮಕ್ಕಳು ಉಳಿಸ್ಕೋಬೇಕು ಸರ್. ನಮ್ಮ ತಂದೆ ತಾಯಿ ಈ ಥರ ಕಷ್ಟಪಟ್ಟು ಕಳಿಸ್ತಾ ಇದ್ದಾರೆ. ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕು ಅಂತಂದರೆ ನಾನು ಚೆನ್ನಾಗಿ ಓದಬೇಕು, ಅವ್ರ ಹೆಸರಿಗೆ ಕೀರ್ತಿ ತರಬೇಕು ಅನ್ನೋದನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಓದಿದ್ರೆ ಸಾಧ್ಯ ಆಗುತ್ತೆ ಸರ್. ಅದ್ಬಿಟ್ಟು ಬೇರೆ ಕಡೆ ಎಲ್ಲ ಮನಸ್ಸನ್ನ ಹರಿಬಿಡಬಾರ್ದು. ಓದೋದ್ರ ಕಡೆ ಗಮನ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಸರ್. ಅದೆಲ್ಲ ಖುಷಿ ಸರ್. ನನಗೆ ಟೀಚರ್ ಆಗಬೇಕು ಅಂತ ತುಂಬಾ ಇಷ್ಟ. ಅದಕ್ಕೋಸ್ಕರ ಅದು ನನ್ನ ಕನಸು ಹೌದು. ನನಗೆ 5ನೇ ಕ್ಲಾಸಿಂದನೂ ನನಗೆ ನಮ್ಮ ಮ್ಯಾಮ್ಗಳು ನನ್ನ ಸರ್ನ ನೋಡಿ ನಾನು ಟೀಚಿಂಗ್ ಫೀಲ್ಡ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದು ಆಗ್ಲೇನೆ. ನಾನು ಮುಂದೆ ಟೀಚಿಂಗ್ ಫೀಲ್ಡ್ಗೆ ಹೋಗ್ತೀನಿ. ಅದಕ್ಕೋಸ್ಕರನೇ ಇವಾಗ B.Edಗೆ ಇಲ್ಲೇ CTE ಕಾಲೇಜಲ್ಲಿ B.Edಗೆ ಜಾಯ್ನ್ ಆಗಿದ್ದೀನಿ. ನಂದು ಇದು MA ಇದರಲ್ಲಿ NET ಮತ್ತು KCET ಎಲ್ಲ ಕ್ಲಿಯರ್ ಆಗಿದೆ. ನೆಕ್ಸ್ಟ್ B.Ed ಮುಗಿದ್ಮೇಲೆ ಟೀಚಿಂಗ್ ಫೀಲ್ಡ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು. 5 ಕ್ಯಾಶ್ ಪ್ರೈಸ್. ನನ್ನ ಹೆಸರು ಕಾವ್ಯ C ಅಂತ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಾ ಇದೆ. ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕಳಚೆ ಎನ್ನುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಹುಡುಗಿ. ಕನ್ನಡ ಮಾಧ್ಯಮದಲ್ಲಿ ಓದಿ ಕೂಡ ಸಾಧನೆ ಮಾಡಬಹುದು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಮತ್ತು ಮದುವೆ ಆಗಿದ್ದು ಕೇರಳದ ಕಾಸರಗೋಡಿಗೆ.
ಮದುವೆ ಆದ ನಂತರ ನಾನು ಓದಿದ್ದು. ಮೊದಲಿಂದ ಹೌದು, ಮದುವೆ ಆದಮೇಲೆ ಹುಡುಗಿರ ಹತ್ರ ಸಾಧಾರಣವಾಗಿ ಓದಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆದರೆ ನನ್ನ ಕುಟುಂಬ ಹಾಗೆ ನನ್ನ ಸ್ನೇಹಿತರು ತುಂಬ ಪ್ರೋತ್ಸಾಹ ನೀಡಿ ನನ್ನ ವಿಜಯಕ್ಕೆ ಕಾರಣರಾಗಿದ್ದಾರೆ. ಹಾಗೆಯೇ ನಂಗೆ ಮೊದಲಿಂದನೂ ಸಂಸ್ಕೃತದಲ್ಲಿ ನಾನು MA ಓದಿದ್ದು. ಸಂಸ್ಕೃತ ನಮ್ಮ ದೇಶ, ರಾಷ್ಟ್ರ, ಸಮಾಜದ ಮೇಲೆ ತುಂಬ ಅಭಿಮಾನ. ನಾನು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ನನಗಿದೆ. ಹಾಗೆಯೇ ಈ ಮೂಲಕ ಹೇಳೋದಂದರೆ ಇಲ್ಲಿನ ಹಿರಿಯರಿಗೆ, ನನ್ನಂತೆ ಎಷ್ಟೋ ಕಾಯ್ತಾ ಇರುವ ವಿದ್ಯಾರ್ಥಿಗಳಿಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ PhDಗೆ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ನನ್ನದೊಂದು ಕೋರಿಕೆ. ನಿಮ್ಮ ಈ ಎಜುಕೇಷನ್ನಲ್ಲಿ ನಿಮ್ಮ ಗಂಡ ಮತ್ತು ಕುಟುಂಬಸ್ಥರು ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ? ಹೌದು, ನನಗೆ ಓದಲಿಕ್ಕೆ ಸಂಪೂರ್ಣವಾಗಿ ನನ್ನ ಕುಟುಂಬದಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ. ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ನನ್ನ ಗುರುಗಳಿಗೆ ಮತ್ತು ತಂದೆ ತಾಯಿಗಳಿಗೆ, ಕುಟುಂಬಕ್ಕೆ, ಹಾಗೆಯೇ ನನ್ನ ಸ್ನೇಹಿತರಿಗೆ ಈ ಮೆಡಲ್ಸನ್ನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕಾಸರಗೋಡಿನಲ್ಲಿ ಅಲ್ಲಿ ಹೆಚ್ಚಾಗಿ ಕನ್ನಡ, ಕೆಲವೊಂದಷ್ಟು ಭಾಗದಲ್ಲಿ ಕಾಸರಗೋಡಿನ ಕನ್ನಡ ಮಾತಾಡೋರಿದ್ದಾರೆ, ಕನ್ನಡವೂ ಇದೆ. ಕನ್ನಡ ನಾನು ಹುಟ್ಟಿ ಬೆಳೆದೆಲ್ಲ ಕರ್ನಾಟಕವೇ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕು, ಅಲ್ಲಿ ಕಳಚೆ ಅಂತ ಒಂದು ಗ್ರಾಮ. ಮದುವೆ ಆಗಿದ್ದು ಕಾಸರಗೋಡಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.